ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಜಯಪುರ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳುವ ಘಟನೆ ನಡೆದಿದೆ. ಭೂತನಾಳ ಕೆರೆಯಲ್ಲಿ 6 ಶವಗಳು ಪತ್ತೆಯಾಗಿದ್ದಾವೆ. ವಿಜಯಪುರ ನಗರ ಹೊರಭಾಗದ ಭೂತನಾಳ ಕೆರೆ 4 ಮಹಿಳೆಯರು 2 ಬಾಲಕರ ಮೃತದೇಹಗಳು ಪತ್ತೆಯಾಗಿದ್ದಾವೆ. ಭಯಾನಕ ವಿಚಾರ ಇದು. ಭೂತನಾಳ ಕೆರೆಯಲ್ಲಿ 6 ಶವಗಳು ಪತ್ತೆಯಾಗಿರುವಂತ ವಿಚಾರ. ವಿಜಯಪುರ ನಗರ ಹೊರಭಾಗದ ಭೂತನಾಳ ಕೆರೆಯಲ್ಲಿ 6 ಶವಗಳು ಪತ್ತೆಯಾಗಿದ್ದಾವೆ. 4 ಮಹಿಳೆಯರು 2 ಬಾಲಕರ ಮೃತದೇಹಗಳು ಪತ್ತೆಯಾಗಿರೋದು. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. 6 ಮಂದಿ ಸಾವಿಗೆ ಇನ್ನೂ ನಿಖರ ಮಾಹಿತಿ ತಿಳಿದಿಲ್ಲ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಈಗಾಗಲೇ ವರದಿ ಬಳಿಕ ಸಾವಿನ ಬಗ್ಗೆ ನಿಖರ ಕಾರಣ ತಿಳಿಯಲಿದೆ. ವಿಜಯಪುರ ಜಿಲ್ಲೆಯಲ್ಲೇ ಬೆಚ್ಚಿ ಬೀಳುವಂತ ಘಟನೆ ಇದು. ಭೂತನಾಳ ಕೆರೆಯಲ್ಲಿ 6 ಶವಗಳು ಪತ್ತೆಯಾಗಿದ್ದಾವೆ. ಅಂದರೆ ವಿಜಯಪುರ ನಗರದ ಹೊರಭಾಗದಲ್ಲಿದೆ ಈ ಕೆರೆ, ಭೂತನಾಳ ಕೆರೆ. ಅದು 4 ಮಹಿಳೆಯರು 2 ಬಾಲಕರ ಮೃತದೇಹಗಳ ಪತ್ತೆಯಾಗಿದ್ದಾವೆ. ಘಟನಾ ಸ್ಥಳಕ್ಕೆ ಈಗ ಪೊಲೀಸ್ನವರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೆ ಇವ್ರು ಯಾರು, ಯಾವಾಗ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಇದು ಆತ್ಮಹತ್ಯೆನಾ ಅಥವಾ ಕೊಲೆನಾ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆದ ನಂತರವೇ ಒಂದು ಸ್ಪಷ್ಟತೆ ಸಿಗುತ್ತೆ. ನೋಡಿ, ಆ ಕೆರೆಯ ದಡದಲ್ಲಿ ಮೃತದೇಹಗಳು ಬಂದು ಬಿದ್ದಿರುವುದು. 2 ಬಾಲಕರ ಶವಗಳು, 4 ಜನ ಮಹಿಳೆಯರಂತೆ. ಬಟ್ ಇದು ಅವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಥವಾ ಯಾರಾದರೂ ಕೊಲೆ ಮಾಡಿ ಈ ರೀತಿಯಾಗಿ ನೀರಿಗೆ ಹಾಕಿದಾರಾ? ಯಾವ ಊರಿನವರು ಇವರು, ಯಾರಿವರು, ಎಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳಿದ್ದೇ ಇದ್ದಾವೆ. ಆದರೆ ಇದುವರೆಗೂ ಏನು ಕಾರಣ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಈಗಾಗಲೇ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಶವಗಳು ಮೇಲ್ಗಡೆ ನೀರಿನ ಮೇಲ್ಭಾಗದಲ್ಲಿ ತೇಲಾಡ್ತಾ ಇದ್ದಾವೆ ಅಂತ ಅಂದರೆ ಹೆಚ್ಚು ಕಡಿಮೆ 3 ದಿನಗಳಿಗಿಂತ ಹೆಚ್ಚು ದಿನ ಆಗಿರ್ಬೋದು. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಅಥವಾ ಕೊಲೆ ಮಾಡಿ ನೀರಲ್ಲಿ ಬಿಸಾಕಿದಾರೋ ಗೊತ್ತಿಲ್ಲ. ಸೊ 3 ದಿನಗಳಿಗಿಂತ ಜಾಸ್ತಿನೇ ಆಗಿರುತ್ತೆ ಈಗ ಸಾವನ್ನಪ್ಪಿ. ಕೆರೆಯ ದಡದಲ್ಲೇ ಮೃತದೇಹಗಳು ತೇಲ್ತಾ ಇರುವಂಥ ದೃಶ್ಯ. ಸೊ ಅಲ್ಲಿನವರು ಹೋದಂಥ ಸಂದರ್ಭದಲ್ಲಿ ನೋಡಿರಬಹುದು. ಅದಾದ ನಂತರ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದ್ದಾರೆ. ಸೊ ವಿಜಯಪುರ ಜಿಲ್ಲೆಯಲ್ಲಿ ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳುವಂಥ ಒಂದು ಘಟನೆ ಇದು. ಭೂತನಾಳ ಕೆರೆ ಒಂದು ದೊಡ್ಡ ಕೆರೆ, ಅದು ಆ ಭಾಗದಲ್ಲಿ. ಈಗಿರುವಂಥ ಪ್ರಶ್ನೆ, ಅವರು ಯಾರು, ಜೊತೆಗೆ ಅವರ ಸಾವಿಗೆ ಏನು ಕಾರಣ, ಇದು ಈಗ ಗೊತ್ತಾಗಬೇಕಾಗಿದೆ. ಪೊಲೀಸ್ನವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯಪುರ ರಿಪೋರ್ಟರ್ ಮೊಹಮ್ಮದ್ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್, ಯಾವಾಗ ಆಗಿರುವಂಥ ಘಟನೆ ಇದು, ಜೊತೆಗೆ ಯಾರು ಇವರು, ಏನು ಕತೆ, ಇದೆಲ್ಲದರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಜೊತೆಗೆ ಅಲ್ಲಿ ಇದೆಲ್ಲ ಹೇಗೆ ಗೊತ್ತಾಯಿತು? ರಾಮ್, ಏನು ಒಂದು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಹೊರಭಾಗದಲ್ಲಿ ಇರ್ತಕ್ಕಂತಹ ಭೂತನಾಳ ಕೆರೆಯಲ್ಲಿ 6 ಶವಗಳು ಪತ್ತೆಯಾಗಿರೋದು ಆತಂಕಕ್ಕೆ ಎಡೆ ಮಾಡಿಕೊಟ್ಟದೆ ಅಂತಾನೆ ಹೇಳ್ಬೋದಾಗ್ತದೆ. ಅಂದ್ರೆ 4 ಮಹಿಳೆಯರು ಸೇರಿ ಹಾಗೂ ಇನ್ನು 2 ಬಾಲಕರು ಸೇರಿ ಒಟ್ಟಾರೆ 6 ಜನರ ಮೃತದೇಹಗಳು ಈ ಭೂತನಾಳ ಕೆರೆಯಲ್ಲಿ ತೇಲಾಡ್ತಾ ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವುದೇ ರೀತಿ ಈ ಶವಗಳ ಗುರುತು ಸಹ ಸಿಕ್ಕಿಲ್ಲ. ಅಂದ್ರೆ ಈಗಾಗಲೇ SP ನಿಂಬರ್ಗಿ ಅವರ ತಂಡ, ಪೊಲೀಸ್ ತಂಡ ಒಂದು ಬಂದು ಈಗ ಆಲ್ರೆಡಿ ಪರಿಶೀಲನೆ ಮಾಡ್ತಾ ಇದೆ. ಯಾವುದೇ ರೀತಿಯಾಗಿ ಇವರು ಯಾವ ಊರಿನವರು, ಹೇಗೆ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಕೊಲೆ ಮಾಡಿ ಬಿಸಾಕಿದಾರ ಅಥವಾ ಕೆರೆ ನೋಡೋದಕ್ಕೆ ಬಂದು ಕಾಲು ಏನಾದ್ರೂ ಜಾರು ಬಿದ್ದು ಸಾವನ್ನಪ್ಪಿದ್ರ ಅನ್ನೋದ್ರ ಬಗ್ಗೆ ಇನ್ನೂ ನಿಖರವಾಗಿ ಏನು ಕಾರಣ ತಿಳಿದು ಬಂದಿಲ್ಲ. ಒಂದು ಸಂಶಯಾಸ್ಪದವಾಗಿ ಪೊಲೀಸರು ಕೂಡ ಒಂದು ತಂಡವನ್ನು ರಚನೆ ಮಾಡಿ ಚುರುಕು ತಂಡವನ್ನು ರಚನೆ ಮಾಡಿ
ಚುರುಕು ಮೂಡಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಸ್ಥಳೀಯರೆಲ್ಲರೂ ಕೂಡ ಇದರ ಬಗ್ಗೆ ಸಂಬಂಧಪಟ್ಟಂಗೆ ಯಾರಾದ್ರೂ ನೋಡಿದ್ರ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಕೂಲಂಕುಷವಾಗಿ ಅವ್ರನ್ನೆಲ್ಲ ವಿಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಕೊಲೆ ಆಗಿರ್ಬೋದಾ ಅಥವಾ ಏನಾದ್ರೂ ಬಿಸಾಕಿರ್ಬೋದು ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದೇ ರೀತಿಯಾಗಿ ಇನ್ನೇನು ಕೆಲವೇ ಅಂದ್ರೆ ಈಗ ಅದು ಶವಗಳು ಬಿದ್ದು 1-2 ದಿನ ಆಗಿರ್ಬೋದು ಅಂತ ಹೇಳಲಾಗ್ತದೆ. ಹೀಗಾಗಿ ಮಖ ಎಲ್ಲ ಊದ್ಕೊಂಡೋದಿರೋದ್ರಿಂದ ಶವಗಳನ್ನು ಗುರುತು ಪತ್ತೆ ಮಾಡಲು ಆಗ್ತಾ ಇಲ್ಲ. ಹೀಗಾಗಿ ಇನ್ನೇನು ಕೆಲವೇ ಸಮಯದಲ್ಲಿ ಇನ್ನೇನು ಒಂದು ವೈದ್ಯಾಧಿಕಾರಿಗಳ ತಂಡ ಕೂಡ ಇಲ್ಲಿಗೆ ಆಗಮಿಸ್ತಾ ಇದೆ. ಹೀಗಾಗಿ ಇದನ್ನ ಬಂದ್ಬಿಟ್ಟು ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿದ ಮೇಲೆ ಏನು ಈ ಸಾವಿಗೆ ಕಾರಣ ಅನ್ನೋದು ನಿಖರವಾಗಿ ತಿಳಿದು ಬರುತ್ತೆ. ರಾಮ್ ಮೊಹಮ್ಮದ್, ಒಂದಂತೂ ಸತ್ಯ, ಈಗ ಕಾಲ್ ಜಾರಿ ಬೀಳ್ತಾರೆ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂತ ಅಂದರೆ 6 ಜನ ಇದ್ದಾರೆ, 2 ಮಕ್ಕಳು ಕೆಳಗಡೆ ಬಿದ್ದಿದ್ದಾರೆ ಅಂತ ಅಂದರೆ ಓಕೆ, 4 ಜನ ಮಹಿಳೆಯರು ಕೂಡ ಅಲ್ಲಿ ನೀರ್ಪಾಲಾಗಿರೋದು. ಹಾಗಾಗಿ ಒಂದು ಆತ್ಮಹತ್ಯೆಗೆ ಶರಣಾಗಿರುವಂಥ ಶಂಕೆ ಇದೆ, ಜೊತೆಗೆ ಕೊಲೆ ಮಾಡಿರುವಂಥ ಶಂಕೆಯೂ ಕೂಡ ಇದೆ. ಈಗ ಆ ಮೊದಲು ಆ ಶವಗಳನ್ನು ನೋಡಿರೋರು ಯಾರು, ಪೊಲೀಸ್ನವ್ರಿಗೆ ಯಾರು ಮಾಹಿತಿ ಕೊಟ್ಟರು? ಖಂಡಿತವಾಗಿ ಹೊರವಲಯದಲ್ಲಿ ಇರ್ತಕ್ಕಂಥ ಬೂತ್ನಾಳ್ ಕೆರೆ ಏನಿದೆ ಒಂದು ಪ್ರವಾಸಿಗರ ತಾಣವಾಗಿದೆ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಪಕ್ಕದಲ್ಲಿ ಇರ್ತಕ್ಕಂಥ ತಾಂಡಾ ನಿವಾಸಿಗಳು ಕೂಡ ಆ ಬೂತ್ನಾಳ್ ಕೆರೆಗೆ ಸಂಬಂಧಪಟ್ಟಂತ ಹತ್ತಿರದಲ್ಲೇ ಇರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಬೂತ್ನಾಳ್ ತಾಂಡಾದ ನಿವಾಸಿಗಳು ಸ್ಥಳೀಯರು ಅದನ್ನು ನೋಡ್ಬಿಟ್ಟು ಅಂದ್ರೆ ಕೆರೆಯ ದಡದಲ್ಲೇ ಕೆಲಾಡ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಸ್ಥಳೀಯರನ್ನು ನೋಡಿ ಪೊಲೀಸರಿಗೆ ಕರೆ ಮಾಡಿ ಈ ರೀತಿ ಮಾಹಿತಿ ಹೇಳ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಯಾವುದೋ ಒಂದು ಶಂಕೆ ಪೊಲೀಸರು ಹೇಳೋ ಪ್ರಕಾರ ಏನಂದ್ರೆ ಒಬ್ರು ಯಾರೋ ಕಾಲ್ ಜರಿದು ಬಿದ್ದಿರೋದ್ರಿಂದ ಇವರು ರಕ್ಷಣೆಗೋಸ್ಕರ ಒಬ್ರಾಗಿ ಹೋಗಿ ಈ ರೀತಿ ಬಿದ್ದಿರ್ಬೋದಾ ಅನ್ನೋದು ಕೂಡ ಇದೆ. ಅದೇ ರೀತಿ ಕೊಲೆಯ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದಾವೆ. ಹೀಗಾಗಿ ಇನ್ನೇನು ಪೊಲೀಸರ ಕಾರ್ಯಾಚರಣೆಯಿಂದಷ್ಟೇ ಇದನ್ನ ಬಯಲಿಗೆಳಿಬೇಕಾಗಿದೆ. ಹೀಗಾಗಿ ಒಂದು ಆತಂಕಕಾರಿ ಅಲ್ಲಿ ಇರ್ತಕ್ಕಂಥ ತಾಂಡಾ ನಿವಾಸಿಗಳು ಕೂಡ ಒಂದು ಭಯದ ವಾತಾವರಣ ಕೂಡ ಆಗಿದೆ. ಏಕಾಏಕಿ 6 ಜನರ ಶವ ಅನ್ನೋದು ಒಂದು ಸಾಮಾನ್ಯ ವಿಷಯವಲ್ಲ. ಹೀಗಾಗಿ ಅಲ್ಲಿ ಬಿರ್ತಕ್ಕಂಥ ಯಾವುದೇ ಕುರುಗಳು ಅವರಿಗೆ ಪತ್ತೆಯಾಗಿಲ್ಲ. ಯಾವ್ದಾದ್ರು ಮಾರಕಾಸ್ತ್ರಗಳಿಂದ ಹೊಡೆದು ಈ ರೀತಿ ಏನಾದ್ರು ಬಿಸಾಕಿದ್ರೆ ಅನ್ನೋದ್ರ ಬಗ್ಗೆನೂ ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಇನ್ನೇನು ಪೊಲೀಸರ ತನಿಖೆಯಿಂದ ಅಷ್ಟೇ ಬಯಲಿಗೆಳಿಬೇಕಾಗಿದೆ. ಹಾಗಾಗಿ ಅವರು ಕೂಡ ಮಿಸ್ಸಿಂಗ್ ಎಲ್ಲಾದ್ರೂ 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಕಂಪ್ಲೇಂಟ್ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಆದರ್ಶ ನಗರದ ಪೊಲೀಸ್ ಸ್ಟೇಷನ್ PSI ಹಾಗೂ ತಂಡ ಹಾಗೂ SP ನಿಂಬರ್ಗಿಯವರ ತಂಡ ಕೂಡ ಅಲ್ಲಿ ಸ್ಥಳದಲ್ಲಿ ಬೀಡ್ಬಿಟ್ಟು ಚುರುಕು ನಡೀತಾ ಇದೆ ಕಾರ್ಯಾಚರಣೆ. ಇನ್ನೇನು ಆ ಕುರು ಪತ್ತೆಗಾಗಿ ಶತ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ. ಈಗ ಅಲ್ಲೆಲ್ಲ ಜನ ಬಂದು ಸೇರ್ಕೊಂಡಿದ್ದಾರೆ. ಅಂದರೆ ಸಹಜವಾಗಿ ಯಾರಿಗೇ ಆದರೂ ಆತಂಕ ಇದ್ದೇ ಇರುತ್ತೆ. ಮತ್ತು ವಿಜಯಪುರ ಭಾಗ ಅಂತ ಅಂದರೆ ಅಲ್ಲಿ ತಾಂಡಾ ನಿವಾಸಿಗಳು ಹೆಚ್ಚು, ಅಲ್ಲಲ್ಲಿ ಇರ್ತಾರೆ ಆ ಜನ. ಜೊತೆಗೆ ಭೂತ್ನಾಳ ಕೆರೆ ಅಕ್ಕಪಕ್ಕದಲ್ಲಿ ಸಹಜವಾಗಿ ಈ ಪ್ರವಾಸಿಗರು ಬರ್ತಾ ಇರ್ತಾರೆ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡೋದಕ್ಕೆ. ಇದ್ರ ಜೊತೆಗೆ ವಿಜಯಪುರ ಅಂತ ಅಂದರೆ ಅದು ಪ್ರವಾಸಿ ತಾಣನೇ. ಸೊ ಆ ನಿಟ್ಟಿನಲ್ಲಿ ನೋಡೋದಕ್ಕೆಲ್ಲ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಪ್ರವಾಸಿಗರ ಇವರು ಅಥವಾ ತಾಂಡಾದ ನಿವಾಸಿಗಳ ಏನು ಕತೆ ಅನ್ನೋದು ಇನ್ನೂ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಸಿಗ್ತಾ ಇಲ್ಲ. ಬಟ್ ತೇಲ್ತಾ ಇರುವಂಥ ಮೃತದೇಹಗಳನ್ನು ನೋಡಿದರೆ ಇದು 2-3 ದಿನಗಳ ಹಿಂದೆನೇ ಆಗಿರುವಂಥ ಘಟನೆ ಅನ್ನೋದು ಭಾಳ ಸ್ಪಷ್ಟ. ಯಾಕೆ ಅಂತ ಅಂದರೆ ನೀರಲ್ಲಿ ಮುಳುಗಿ 3 ದಿನಕ್ಕೆ ಬಾಡಿಗಳು ಹೊರಗಡೆ ಬರ್ತವೆ, ತೇಲೋದಕ್ಕೆ ಶುರು ಮಾಡ್ತವೆ ಅನ್ನೋ ಮಾತಿದೆ. ಸೊ ಹಾಗಾಗಿ ಈಗ ಅಷ್ಟು ದೇಹಗಳು ದಡಕ್ಕೆ ಬಂದು ನಿಂತ್ಕೊಂಡಿರುವುದು ತೇಲ್ತಾ. ಸೊ ಹಾಗಾಗಿ ವರದಿಯ ಬಳಿಕ ಸಾವಿನ ಬಗ್ಗೆ ಒಂದು ನಿಖರ ಕಾರಣ ತಿಳಿದು ಬರುತ್ತೆ. ಈಗ ಹಲವು ಅನುಮಾನಗಳಂತೂ ಇದ್ದೇ ಇದ್ದಾವೆ. ಇವರು ಒಂದೇ ಕುಟುಂಬದವರಾಗಿ ಏನಾದರೂ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡು ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ರ ಅನ್ನೋದು ಒಂದು, ಅಂದರೆ ಆತ್ಮಹತ್ಯೆಗೆ ಏನಾದರೂ ಶರಣಾದ್ರ ಅನ್ನೋದು ಒಂದು ಪ್ರಶ್ನೆ. ಇಲ್ಲ ಬೇರೆ ಯಾರಾದರೂ ಇವರನ್ನು ಕೊಲೆ ಮಾಡಿ ಕೆರೆಗೆ ಬಿಸಾಕಿದ್ರ ಮೃತದೇಹಗಳನ್ನು ಅನ್ನೋದು ಇನ್ನೊಂದು. ಸೊ ಹಾಗಾಗಿ ಗೊತ್ತಾಗುತ್ತೆ ಪೊಲೀಸ್ನವರ ತನಿಖೆಯಲ್ಲಿ, ಮರಣೋತ್ತರ ಪರೀಕ್ಷೆಯಲ್ಲಿ ಅವ್ರಿಗೇನಾದರೂ ಗಂಭೀರವಾಗಿ ಗಾಯಗಳಾಗಿದ್ದರೆ ಎಲ್ಲರಿಗೂ ಕೂಡ ಸೊ ಅದು ಕೊಲೆ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲ ಅಂತ ಅಂದರೆ ಮೇ ಬಿ ಈ ತನಿಖೆ ಆಗಿ ಎಲ್ಲವೂ ಗೊತ್ತಾದ ನಂತರ ಒಂದು ಸ್ಪಷ್ಟವಾದಂಥ ಉತ್ತರ ಅಂತೂ ಬಂದೇ ಬರುತ್ತೆ. ಈಗಾಗಲೇ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿ ಕೊಡಲಾಗಿದೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಈಗ ಆ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಅದಾದ ನಂತರ ಒಂದು ಉತ್ತರ ಅಂತೂ ಸಿಗುತ್ತೆ.